ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ. ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂಥ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳು ನಮಗೆ ಹೇಗೆ ಉಪಯುಕ್ತಕರ ಅಂತಕ್ಕಂಥ ಚರ್ಚೆ, ವಿಚಾರ ವಿನಿಮಯವನ್ನು ಮಾಡ್ತಾ ಇದ್ದೇನೆ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಸಂಗತಿ ಗ್ಯಾಸ್ಟ್ರಿಕ್ ಅಲ್ಸರ್. ಭಾಳ ದೊಡ್ಡ ಪದ ರೀ, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಎಷ್ಟು ತೀಕ್ಷ್ಣವಾಗಿ ಇದು ನಮಗೆ ಹಿಂಸಿಸುತ್ತೆ. ಹೊಟ್ಟೆಲಾಗ್ತಕ್ಕಂಥ ವೇದನೆ ಏನು ಶರೀರಕ್ಕೆ ಒಂದು ಭಾಗ ಆದರೆ ತತ್ಸಂಬಂಧಿತವಾಗಿ ಮನಸ್ಸಿಗೆ 100% ತೊಂದರೆಯನ್ನು ಕೊಡ್ತಕ್ಕಂಥ ಬಹಳ ಪ್ರಮುಖ ವ್ಯಾಧಿ. ಸರ್ವೇಪಿ ರೋಗ ಮಂದಾಗ್ನವ್ ಸುತರ ಮುದ್ರಾಣಿ ಚ ಅಂತಕ್ಕಂಥ ಮಾತು ಅನೇಕ ಸಂದರ್ಭದಲ್ಲಿ ನಾನು ಇದೇ ವೇದಿಕೆಯಲ್ಲಿ ಹೇಳಿದ್ದೇನೆ. ಯಾವಾಗ ನಮ್ಮ ಜೀರ್ಣಶಕ್ತಿ, ನಮ್ಮ ಜಠರಕ್ಕೆ ನಾವು ಖಾದ್ಯಗಳನ್ನು ಗೌರವಿಸದೆ, ಊಟವನ್ನು ಪ್ರೀತಿಸದೆ, ಜೀರ್ಣಶಕ್ತಿ ಚೆನ್ನಾಗಿ ರೀತಿಯಾಗಿ ಸರಿಯಾಗಿ ಇಟ್ಕೊಳ್ದಿದ್ದಾಗ ಈ ಥರದ ಸಮಸ್ಯೆಗಳು ಬಂದೇ ಬರುತ್ತೆ. ಇಂಗ್ಲೀಷಲ್ಲಿ ಹೇಳ್ತಾರೆ, ನೋ ಹರಿ, ನೋ ಕರಿ, ನೋ ವರಿ ಟು ಮ್ಯಾನೇಜ್ ಸಿಂಪಲ್ ಗ್ಯಾಸ್ಟ್ರೈಟಿಸ್ ಅಂತ. ನೋ ಹರಿ, 9 ಗಂಟೆಗೆ ಆಫೀಸು, 8:50ಕ್ಕೆ ಮನೆ ಬಿಡೋದು, ಮಧ್ಯ ಇರ್ತಕ್ಕಂಥ 10 ನಿಮಿಷದಲ್ಲಿ ಒಂದು ಬ್ರೇಕ್ಫಾಸ್ಟು, ಒಂದು ಕಾಫಿ, ಒಂದು ಟೀನೋ ಮಧ್ಯ ಗಲ್ಪ್ ಮಾಡಿಕೊಂಡು ಕೆಲಸಕ್ಕೆ ಹೋಗೋದು. ಹರಿ, ನೋ ಮೆಂಟಲ್ ವರಿ, ಅತಿ ಹೆಚ್ಚಿನ ಚಿಂತೆ, ಭಯ, ಆಕ್ರೋಶ, ಆಕ್ರಂದನ, ಖಿನ್ನತೆ, ಡಿಪ್ರೆಷನ್ನು ಇವೆಲ್ಲವೂ ವರಿ ಸಂಬಂಧಪಟ್ಟಂತಹ ಸ್ಥೂಲ ದೃಷ್ಟಿಕೋನ. ನೋ ಸ್ಪೈಸಿ ಕರಿ, ಅತ್ಯಂತ ಮಸಾಲೆ, ಅತ್ಯಂತ ಖಾರ, ಅತ್ಯಂತ ಹೆಚ್ಚಿನ ಮಟ್ಟದ ಹಸಿ ಮೆಣಸಿನಕಾಯಿಯ ಪ್ರಯೋಗ, ಅತ್ಯಂತ ಹೆಚ್ಚಿನ ಮಟ್ಟದ ಫ್ರೈಡ್ ಫುಡ್ಸು, ಕಲರ್ಡ್ ಡೀಪ್ ಫ್ರೈಡ್ ಫುಡ್ಸ್, ಎಕ್ಸಾಂಪಲ್ ಕಬಾಬ್, ಎಕ್ಸಾಂಪಲ್ ಗೋಬಿ ಮಂಚೂರಿ, ಎಕ್ಸಾಂಪಲ್ ಲಾಟ್ ಮೆನಿ ಥಿಂಗ್ಸ್, ಜಂಕ್ ಫುಡ್ ಅಂತ ನಾವೇನು ಕರಿತೀವಿ, ಫ್ರೆಂಚ್ ಫ್ರೈಸ್ ಫಾರ್ ದಟ್ ಮ್ಯಾಟರ್, ಅಧಿಕ ಹೆಚ್ಚಿನ ಮಟ್ಟದಲ್ಲಿ ಸೇವನೆ ಮಾಡಿದ್ರೆ ಎಲ್ಲವೂ ಗ್ಯಾಸ್ಟ್ರೈಟಿಸು, ತತ್ಸಂಬಂಧಿತವಾಗಿ ಗ್ಯಾಸ್ಟ್ರಿಕ್ ಅಲ್ಸರ್ಗೆ ಎಡೆ ಮಾಡಿ ಕೊಡ್ತಕ್ಕಂಥ ಸಂದರ್ಭಗಳು ಹೆಚ್ಚು. ಸೊ ಫಸ್ಟು ಕಾಸೇಟಿವ್ ಫ್ಯಾಕ್ಟರ್ನ ದೂರ ಇರತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಗಮನ, ಆದ್ಯತೆ ಇಟ್ಕೊಳ್ಬೇಕು. ಫಸ್ಟ್ ರೆಮಿಡಿ. ಸೆಕೆಂಡ್ ರೆಮಿಡಿ ಏನು ಗೊತ್ತಾ? ಸಿಂಪಲ್ ಎಳೆನೀರು, ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಅತಿ ಹೆಚ್ಚಿನ ಮಟ್ಟದಲ್ಲಿ, ಹೆಚ್ಚಿನ ರೀತಿಯಲ್ಲಿ ನಾವು ಇದನ್ನು ಸೇವನೆ ಮಾಡ್ತಕ್ಕಂಥದ್ದು. ಹೆಚ್ಚಿನ ರೀತಿ ಅಂದರೆ ಎಷ್ಟು? ಒಂದು 5 ಲೀಟ್ರ್ ಕುಡಿದ್ಬಿಡೋದಾ? ನೋ. 200 ml ಥ್ರೈಸ್ ಊಟ ಆದ ತಕ್ಷಣ ಎಳ್ನೀರಿಗೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ನೀವು ಸೇವನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಪದ್ಧತಿ. ನೆಕ್ಸ್ಟ್ ರೆಮಿಡಿ ಏನು? ಚೆನ್ನಾಗಿ ಜೀರ್ಣಶಕ್ತಿ ಆಗಬೇಕು. ನಮ್ಮ ಗ್ಯಾಸ್ಟ್ರಿಯಮ್, ಕರಳು, ಕೋಲಾನ್ 3 ಚೆನ್ನಾಗಿ ಕಾಪಾಡ್ಕೊಳ್ತಕ್ಕಂತಹ ತಾಕತ್ತು ನಮ್ಮಲ್ಲೇ ರೂಢಿಸ್ಕೋಬೇಕು, ಹೊಂದಿಸ್ಕೋಬೇಕು. ಫಸ್ಟು ನಾವು ಶರೀರಕ್ಕೆ ಅಸಾತ್ಮ್ಯವಾದಂತಹ ಇನ್ಕಂಪ್ಯಾಟಿಬಲ್ ಫುಡ್ಸ್ ಅಂತ ಏನು ಕರಿತೀವಿ, ಆಗಲೇ ಹೇಳಿದ್ನಲ್ಲ ನಾನು ಪ್ರಿಯಾಂಬಲಲ್ಲಿ, ಫ್ರೆಂಚ್ ಫ್ರೈಸು, ಗೋಬಿ ಮಂಚೂರಿ, ಕಬಾಬು, ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಪಿಕಲ್ಸ್ನ ಸೇವನೆ ಮಾಡ್ತಕ್ಕಂಥದ್ದು, ಸಾಸೇಜಸ್ಸು, ವೆನಿಗರಲ್ಲಿ ಡಿಪ್ಡ್ ಅನೇಕರದಂಥ ವೆಜಿಟೇಬಲ್ಸ್ನ ವೆನಿಗರಲ್ಲಿ ಡಿಪ್ ಮಾಡ್ತಕ್ಕಂಥ, ಅದನ್ನು ಸೇವನೆ ಮಾಡತಕ್ಕಂಥ ಪದ್ಧತಿ ತುಂಬ ಹೈ ಡೈನಿಂಗ್ ಫೆಸಿಲಿಟೀಸಲ್ಲಿ ಇವತ್ತು ರೂಢಿಸ್ಕೊಂಡು ಬರ್ತಕ್ಕಂಥ ದುಸ್ಥಿತಿ. ಇವೆಲ್ಲವೂ ಕೂಡ ದೂರ ಇರತಕ್ಕಂಥದ್ದು. ಇವೆಲ್ಲದರಿಂದ ನಾವು ದೂರ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಸಂಗತಿ. ನೆಕ್ಸ್ಟು ರೆಮಿಡಿ ಒಂದು ಬೇಕಲ್ವಾ? ಸುಮಾರು 4ರಿಂದ 8 ಚಿಟಿಕೆ ಅರಿಶಿಣವನ್ನು ತಗೊಳ್ಳಿ, 4ರಿಂದ 8 ಚಿಟಿಕೆ ಜ್ಯೇಷ್ಠ ಮಧುವನ್ನು ಮಿಕ್ಸ್ ಮಾಡಿಕೊಳ್ಳಿ. 2 ಸಮ ಪ್ರಮಾಣದಲ್ಲಾಯಿತು. ಇದಕ್ಕೆ 3 ಪಟ್ಟು ತ್ರಿಫಲ ಚೂರ್ಣವನ್ನು ಮಿಕ್ಸ್ ಮಾಡಿಕೊಳ್ಳಿ. ಹರಿತಕ್ಕಿ, ಬಿಬಿತಕ್ಕಿ, ಆಮಲಕ್ಕಿ, ತಾರೆಕಾಯಿ, ಬಾರೆಕಾಯಿ, ನಲ್ಲಿಕಾಯಿ, ಈ 3 ಬೀಜರಹಿತ ಸೂಕ್ಷ್ಮ ಚೂರ್ಣ. ಸೂಕ್ಷ್ಮ ಚೂರ್ಣ ಅಂತ ಹೇಗೆ ಹೇಳೋದು? ಒಂದು ಪಂಚೆ ಬಟ್ಟೆಯಲ್ಲಿ ನೀವು ಫಿಲ್ಟರ್ ಮಾಡಿದಾಗ ಕೆಳಗಡೆ ಬರ್ತಕ್ಕಂಥ ಫೈನ್ ಪೌಡ್ರಿಗೆ ಸೂಕ್ಷ್ಮ ಚೂರ್ಣ ಅಂತ ಕರಿತೀವಿ. ಟ್ಯಾಲ್ಕಮ್ ಪೌಡ್ರು, ನಮ್ಮ ಕ್ಯಾರಮ್ ಬೋರ್ಡ್ ಪೌಡ್ರು ಅಷ್ಟು ಸೂಕ್ಷ್ಮವಾಗಿರಬೇಕು. ಅದೇ ಕನ್ಸಿಸ್ಟೆನ್ಸಿ, ಅದರೇ ಸದೃಶವಾಗಿರ್ತಕ್ಕಂಥ ಪೌಡ್ರು ನಮಗಿರಬೇಕು. ಇದನ್ನು ನಾವು ಇದರ 2 ಜೊತೆ ಬ್ಲೆಂಡ್ ಮಾಡಿಕೊಂಡು ಸೇವನೆ ಮಾಡ್ತಕ್ಕಂಥದ್ದು ತುಂಬ ತುಂಬ ಒಳಿತು. ಯಾವಾಗ ಸೇವನೆ ಮಾಡಬೇಕು, ಎಷ್ಟು ಸೇವನೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ. ಬೆಳಗ್ಗೆ ಒಮ್ಮೆ ಪ್ರಿಫರಬ್ಲಿ ಬಿಫೋರ್ ಬ್ರೇಕ್ಫಾಸ್ಟ್, ರಾತ್ರಿ ಒಮ್ಮೆ ಪ್ರಿಫರಬ್ಲಿ ಬಿಫೋರ್ ಡಿನ್ನರ್. ನಾವು ಇದನ್ನು 1ರಿಂದ 1.5 ಚಮಚ ಟೋಟಲ್ ಎಲ್ಲ ಸೇರಿ, ಅರಿಶಿಣ ಆಗಿರ್ಬೋದು, ಜ್ಯೇಷ್ಠ ಮಧು ಆಗಿರ್ಬೋದು, ಹರಿತಕ್ಕಿ,
ಬಿಬಿತಕ್ಕಿ, ಆಮಲಕ್ಕಿ ಅಂದರೆ ತಾರೆಕಾಯಿ, ನಲ್ಲಿಕಾಯಿ, ಬಾರೆಕಾಯಿ ಎಲ್ಲರ ಕಾಂಬಿನೇಷನ್ನ ಮಿಕ್ಸ್ ಮಾಡಿ ಸೇವನೆ ಮಾಡಿದ್ರು 1.5 ಅಥವಾ ಮ್ಯಾಕ್ಸಿಮಮ್ 1.5 ಚಮಚ ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಏನೂ ಹೆದರಬೇಡಿ, ರುಚಿಯಾಗೂ ಇರುತ್ತೆ. ಸ್ವಾದಿಷ್ಟವಾಗಿದ್ದಾಗ ಅರ್ಧ ಔಷಧಿ ಹೋಗ್ಬಿಡುತ್ತೆ. ಆಮೇಲೆ ಆಗ್ರಹಣಂ ಅರ್ಧ ಸೇವನಂ ಅಂತಕ್ಕಂಥ ಮಾತು ಸಂಸ್ಕೃತದಲ್ಲಿ ಹೇಳ್ತೀವಿ. ಅದನ್ನು ಹೀಗೊಂದ್ಸಲಿ ನೋಡಿ, ಸ್ಮೆಲ್ ನೋಡಿ, ಅದರದ್ದೇ ಆದಂಥ ಸ್ಪೆಸಿಫಿಕ್ ಅರೋಮ ಇದೆಯಲ್ಲ, ಅದು ಅರ್ಧ ನಿಮ್ಮ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡಿಬಿಡುತ್ತೆ ಅಂತಕ್ಕಂಥದ್ದು. ಸೊ ಇದನ್ನು ನೀವು ಸುಮಾರು 15ರಿಂದ 45 ದಿನಗಳವರೆಗೂ 15 days to 45 days ಆನ್ ಎ ವೆರಿ ರೆಗ್ಯುಲರ್ ಪ್ಯಾಟ್ರನ್ ಬೆಳಗ್ಗೆ ಸಾಯಂಕಾಲ ಸೇವನೆ ಮಾಡ್ತಕ್ಕಂಥದ್ದು. ತುಂಬ ತೀವ್ರವಿರುವಂಥ ಯಾತನೆ, ಮೋಷನ್ನು ಚೆನ್ನಾಗಿ ಆಗ್ತಿಲ್ಲ, ಹೊಟ್ಟೆ ನುಲ್ದಂಗೆ ಆಗುತ್ತೆ. ಎಸ್, ಇದೇ ಪದ ಹೇಳ್ತಾರೆ. ಬಟ್ಟೆ ತೊಗೊಂಡು ಹಿಂಡ್ತೀವಲ್ಲ ಸರ್, ಹಾಗೆ ಆಗ್ಬಿಡುತ್ತೆ ಹೊಟ್ಟೆ. ಆಮೇಲೆ ದಗ 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 ಬೆಂಕಿ ಉರಿದಂಗೆ ಆಗುತ್ತೆ ಸರ್ ಒಳಗಡೆ. ಅಂತಹ ಪರಿಸ್ಥಿತಿಗಳಲ್ಲಿ ದಿಸ್ ಆ್ಯಕ್ಟ್ಸ್ ಆಸ್ ಎ ವೆರಿ ಸೂತ್ನಿಂಗ್, ವೆರಿ ಸ್ಮೂತ್, ವೆರಿ ಕ್ರಿಯೇಟಿವ್ಲಿ ಕೂಲಿಂಗ್, ಕ್ರಿಯೇಟಿವ್ಲಿ ಹೀಲಿಂಗ್ ಆಸ್ಪೆಕ್ಟ್ ಅಂತಕ್ಕಂಥದ್ದು. ಸ್ಮೋಕಿಂಗ್ ಇದ್ದರೆ ವಿನಮ್ರತೆಯಿಂದ ಬೇಡ್ಕೋತೀನಿ, ಕೋರ್ಕೋತೀನಿ, ಹೊರಗೆ ಬನ್ನಿ. ಆಲ್ಕೋಹಾಲು, ಸ್ಮೋಕಿಂಗು ಅಲ್ಸರ್ನ ತುಂಬ ಟ್ರಿಗರ್ ಮಾಡುತ್ತೆ, ತುಂಬ ಜಾಸ್ತಿ ಮಾಡುತ್ತೆ, ರಿಪೇರ್ ಆಗದೇ ಇರತಕ್ಕಂಥ ಸಂಗತಿಗೆ ಹೋಗಿಬಿಡುತ್ತೆ. ಕ್ಯಾನ್ಸರ್ ಥರ ರೂಪಗಳಲ್ಲೂ ಪರಿವರ್ತಿತವಾಗ್ತಕ್ಕಂತಹ ಸಂಗತಿಗಳು, ಸಂದರ್ಭಗಳು ಅತಿ ಹೆಚ್ಚು ಅಂತ ಹೇಳ್ತೀವಿ. ಸ್ನೇಹಿತರೆ, ಇದನ್ನೆಲ್ಲ ನಿಮ್ಮ ಜೊತೆ ಹೇಳ್ತಕ್ಕಂಥದ್ದು ಹೆದರಿಸ್ಲಿಕ್ಕಲ್ಲ, ಎಚ್ಚರಿಸ್ಲಿಕ್ಕೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಪಕ್ಕದ ಮನೆಯವರು 100 ವರ್ಷ ಕ್ಯಾನ್ಸರ್ಸ್ ಇದ್ದಿದ್ರು, ಮೊನ್ನೆ 100 ವರ್ಷ ವಯಸ್ಸಾಗಿ ಸತ್ರು, ನನಗೆ ಕ್ಯಾನ್ಸರ್ ಬಂದ್ಬಿಡುತ್ತಾ? ನಮ್ಮ ಹಣೆ ಬೇರೆ ಚೆನ್ನಾಗಿಲ್ಲ ಅಂದರೆ, ಇನ್ ಶಾರ್ಟ್, ಇನ್ ಸ್ಪೆಸಿಫಿಕ್ ಟು ಕಟ್ ದ ಶೋರಿ ಸ್ಟಾರ್ಟ್, ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿಲ್ಲ ಅಂದರೆ ಡೆಫಿನೆಟ್ಲಿ ಬರುತ್ತೆ, 100ಕ್ಕೆ 100 ಬರುತ್ತೆ. ಬಂದ ಮೇಲೆ ಆ ಒದ್ದಾಟ, ಆ ಹಿಂಸೆ, ಆ ಯಾತನೆ ಶತ್ರುಗೂ ಬೇಡ ಅಂತಕ್ಕಂತಹ ಪರಿಸ್ಥಿತಿಗೆ ನಮ್ಗೆ ಬಂದುಬಿಡುತ್ತೆ. ಸೊ ಪ್ರಾರಂಭಿಕ ಹಂತದಲ್ಲೇ ನಾವು ಇದನ್ನು ಸಂಪೂರ್ಣ ಮ್ಯಾನೇಜ್ ಮಾಡ್ತಕ್ಕಂಥ, ಸಂಪೂರ್ಣವಾಗಿ ಎಫೆಕ್ಟಿವ್ ಆಗಿ ಟ್ಯಾಕಲ್ ಮಾಡ್ತಕ್ಕಂಥ, ಹೆದರದೆ ಎದುರಿಸ್ತಕ್ಕಂಥ ಶಕ್ತಿ, ಸಮರ್ಥತೆ ನಮ್ಮಲ್ಲೇ ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ರೆಮಿಡಿ ಏನು ಗೊತ್ತಾ? ಸಿಂಪಲ್ ಆಲೋವೆರಾ ತಗೊಳ್ಳಿ, ಒಂದೇ ಒಂದು ಚಿಟಿಕೆ ಸೈಂಧವ ಲವಣ ಹಾಕಿ, ಬೂದುಗುಂಬಳಕಾಯಿ ರಸ, 3 ಮಿಕ್ಸ್ ಮಾಡ್ತಕ್ಕಂಥದ್ದು. ಇದು ಕೂಡ ಸ್ವಾದಿಷ್ಟವಾಗಿರುತ್ತೆ, ಯೋಚನೆ ಮಾಡಬೇಡಿ. ಸುಮಾರು 50 ml ಬೆಳಗ್ಗೆ, 50 ml ಸಾಯಂಕಾಲ ತಗೊಳ್ಳಿ. ಬಟ್ ವೈದ್ಯಕೀಯ ನೆರವು, ಮಾರ್ಗದರ್ಶನ, ಪರಿಶೀಲನೆ ಅತ್ಯಗತ್ಯ ಅಂತಕ್ಕಂತಹ ಕಟ್ಟಕಡೆಯ ಮಾತು. ಗ್ಯಾಸ್ಟ್ರಿಕ್ ಅಲ್ಸರ್ ಇದೆ, ಮಾಡಿದ್ದಾರೆ, ಹೊಟ್ಟೆ ಒಳಗೆ ಟ್ಯೂಬ್ ಹಾಕಿ ನೋಡ್ಬಿಟ್ಟಿದ್ದಾರೆ, ಎಂಡೋಸ್ಕೋಪಿಯಲ್ಲಿ ಗೊತ್ತಾಗ್ಬಿಟ್ಟಿದೆ, ಸೊ ನಾವು ಬರೀ ಹೋಮ್ ರೆಮಿಡಿ ಮಾಡಿ ಸರಿ ಮಾಡ್ಕೊಂಡ್ಬಿಡ್ತೀವಿ. ಸರಿ ಆದರೆ ತುಂಬ ಸಂತೋಷ, ಪುಣ್ಯ. ಕೆಲವೊಂದು ಸಂದರ್ಭದಲ್ಲಿ ಅನೇಕ ವಿಧವಾದಂಥ ದೀರ್ಘಕಾಲೀನ ಸಮಸ್ಯೆಗಳಿಗೆ ಲೇಹ್ಯ ಆಗಿರ್ಬೋದು, ಘೃತ ಪ್ರಯೋಗಗಳಾಗಿರ್ಬೋದು, ಆಯುರ್ವೇದದಲ್ಲಿರ್ತಕ್ಕಂಥ ಅನೇಕ ರೆಮಿಡೀಸು, ರೆಸಿಪೀಸು, ಸಿದ್ಧ ಔಷಧಿಗಳು, ಸಿದ್ಧ ಅಂದರೆ ಆಯುರ್ವೇದ ಸಿದ್ಧ ಅಲ್ಲ, ಆಯುರ್ವೇದದಲ್ಲಿ ಎಕ್ಸ್ಪೀರಿಯನ್ಸ್ಡ್, ಎಕ್ಸ್ಪೆಕ್ಟೆಡ್, ಪವರ್ಫುಲ್, ಪೊಟೆಂಟ್, ಕೇಪಬಲ್ ಮೆಡಿಸಿನ್ಸ್ಗೆ ಸಿದ್ಧ ಔಷಧಿಗಳು ಅಂತಕ್ಕಂಥ ಪದವನ್ನು ಬೆಳೆಸ್ತಿದ್ದೇನೆ. ಅದನ್ನು ಕೂಡ ತಾವು ಪ್ರಯೋಗ ಮಾಡಿ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತು. ಇನ್ಯಾಕೆ ಯೋಚನೆ ಮಾಡ್ತೀರಿ? ಪ್ರಾಬ್ಲಮ್ ಇದೆ ಅಂದಮೇಲೆ ಸೊಲ್ಯೂಷನು ಇದೆ ಅಲ್ವಾ? ಯೋಚನೆ ಮಾಡಬೇಡಿ, ಎಲ್ಲ ಸಿಂಪಲ್ ರೆಮಿಡೀಸ್ನ ಟ್ರೈ ಮಾಡಿ ಆರೋಗ್ಯ ನಿಮ್ಮದಾಗಿಸ್ಕೊಳ್ಳಿ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.